ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್
ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸಿಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸಿಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ.
ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್
ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ.
ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್
ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸಿಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸಿಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ
ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ.
ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ
ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ
ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸಿಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸಿಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ
ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್
ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆಯ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆಯ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ. ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನಗೆದ್ದು ಅವನು ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆಯ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲಿಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್
ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಕಪ್ ಇದು 2024ರಲ್ಲಿ ತೆರೆ ಕಂಡ ಮಲಯಾಳಂ ಚಿತ್ರ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಚಿತ್ರದಲ್ಲಿ ಕಣ್ಣನ್ ಎಂಬ ಒಬ್ಬ ಹುಡುಗ ತಾನೊಬ್ಬ ದೊಡ್ಡ ಬ್ಯಾಡ್ಮಿಂಟನ್ ಪ್ಲೇಯರ್ ಎಂದು ಆಗಬೇಕೆಂಬ ಕನಸನ್ನು ಕಾಣ್ತಾ ಇರ್ತಾನೆ. ಆದರೆ ಅವನ ಕನಸು ನನಸಾಗಲು ಅವನು ಬ್ಯಾಡ್ಮಿಂಟನನ್ನು ಕಲಿಬೇಕಾಗಿರ್ತದೆ. ಆದ್ದರಿಂದ ಅವನು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಬೇಕೆಂದು ನಿರ್ಧರಿಸ್ತಾನೆ. ಆದರೆ ಅವನು ಬ್ಯಾಡ್ಮಿಂಟನ್ ಸ್ಕೂಲ್ಗೆ ಸೇರಲು ಅವನ ಹತ್ರ ಅಷ್ಟು ಹಣವಿರುವುದಿಲ್ಲ. ಇದರಿಂದ ಅವನು ಬೇಸತ್ತದೆ. ಅಂದರೆ ಅವನ ಕನಸನ್ನು ಬಿಡದೆ ಅವನು ದಿನವೂ ತನ್ನ ಬ್ಯಾಡ್ಮಿಂಟನ್ ಪ್ರಾಕ್ಟೀಸನ್ನು ಮಾಡ್ತಾನೆ. ಹಾಗೂ ಈ ಕನಸು ಯಾವತ್ತಾರು ಒಂದಿನ ನನಸಾಗಿ ಆಗುತ್ತೆ ಎಂಬ ನಂಬಿಕೆಯಲ್ಲೇ ಅವನು ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಚಿಕ್ಕ ಪುಟ್ಟ ಟೂರ್ನಮೆಂಟ್ಗಳಲ್ಲಿ ಆಡ್ತಾ ಇದ್ದ ಕಣ್ಣನ್ ಒಮ್ಮೆಲೆ ಒಂದು ಒಳ್ಳೆ ಪ್ಲೇಯರ್ಸ್ ಜೊತೆ ಆಡಲು ಶುರು ಮಾಡ್ತಾನೆ ಹಾಗೂ ಒಳ್ಳೊಳ್ಳೆ ಲೆವೆಲ್ ಟೂರ್ನಮೆಂಟ್ಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡ್ತಾನೆ. ಈ ಟೂರ್ನಮೆಂಟ್ಗಳಲ್ಲೆಲ್ಲ ಕಣ್ಣನ್ ಗೆದ್ದು ಎಲ್ಲರ ಮನ ಗೆದ್ದು ಅವನು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಅಂದರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಜೊತೆ ಆಡುವ ಆಪರ್ಚುನಿಟಿ ಸಿಗ್ತದೆ. ಹೀಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ನೆಲ್ಲ ಸೋಲಿಸಿದ ನಂತರ ಕಣ್ಣನ್ ಆಪರ್ಚುನಿಟೀಸ್ ಇಂದ ತುಂಬ ಅವನು ಒಂದು ಒಳ್ಳೆ ಕಾಲೇಜ್ಗೆ ಸೇರುವ ಆಸೆ, ಅಂದರೆ ಏನು ಅವನು ಬ್ಯಾಡ್ಮಿಂಟನ್ ಕಲಿತು ಒಂದು ಒಳ್ಳೆಯ ಲೆವೆಲಲ್ಲಿ ಆಡಿ ಗೆಲ್ಲಬೇಕೆಂಬ ಆಸೆ ಏನಿರ್ತದೋ ಅದು ನನಸಾಗ್ತದೆ. ಇದರಿಂದ ಅವನು ಕಪ್ಪನ್ನು ಗೆಲ್ತಾನೆ. ಇದೇ ಈ ಚಿತ್ರದ ಸಾರಾಂಶ. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.